ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ, ವಿದ್ಯಾರ್ಥಿಗಳು ಜಯವಾಗಲಿ, ವಿದ್ಯಾರ್ಥಿಗಳಿಗೆ ಜಯವಾಗಲಿ. ರಾಷ್ಟ್ರ ಸರ್ಕಾರ ತೊಲಗಲಿ, ಸ್ನೇಹಿತರೆ, ಇವತ್ತ ಕೇಂದ್ರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡುವ ಮೂಲಕ ಇವತ್ತು ಪ್ರಜಾಪ್ರಭುತ್ವಕ್ಕೆ ಮತ್ತು ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಿದೆ ಅಂತ ನಾವೆಲ್ಲ ಇಲ್ಲಿ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೇವೆ. ಏನು ಜೂನ್ 20ರಿಂದ ದೆಹಲಿ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ನಡೆಸಿದಂಥ ಹೋರಾಟ ಇವತ್ತು ಯಶಸ್ವಿಯಾಗಿದೆ. ಆ ಕಾರಣಕ್ಕಾಗಿ ನಾವು ಇಲ್ಲೆಲ್ಲ ಸೇರಿದ್ದೀವಿ. ಇದು ಕೇವಲ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ ಬಗೆಹರಿತಕ್ಕಂಥ ಸಮಸ್ಯೆ ಅಲ್ಲ, ಅಥವಾ ಅವರ ರಾಜೀನಾಮೆಯಿಂದ ಎಲ್ಲವೂ ಕೂಡ ಸರಿ ಹೋಗಿದೆ ಅಂತ ತಿಳ್ಕೊಳ್ಳೋಂಗಿಲ್ಲ. ಇದು ಒಂದು ಆರಂಭ ಅಷ್ಟೇ. ಏನವರು BJPನವರು 12 ವರ್ಷಗಳಿಂದ ಯಾರೂ ರಾಜೀನಾಮೆ ಕೊಡೋದಿಲ್ಲ. ನಮ್ಮಲ್ಲಿ ರಾಜೀನಾಮೆ ಸಂಸ್ಕೃತಿ ಇಲ್ಲ ಅಂತಂದವರು ಇವತ್ತು ಮೊದಲನೇ ರಾಜೀನಾಮೆಯನ್ನು ನೀಡಿದ್ದಾರೆ. ಅದನ್ನು ಮೋದಿಯವರು ಮತ್ತು ಆ ಮೋದಿಯವರ ಬೆಂಬಲಿಗರು ಅರ್ಥ ಮಾಡ್ಕೋಬೇಕು. ಯಾವ ಯುವಶಕ್ತಿ ಇವತ್ತು ಗಟ್ಟಿಯಾಗಿ ನಿಂತು ಲಾಠಿ ಏಟಿಗೆ ಗುಂಡಿನ ಏಟಿಗೆ ಹೆದರಲಾರದೆ ಏನಲ್ಲಿ ಎದೆ ಕೊಟ್ಟು ನಿಂತು ಹೋರಾಟ ಮಾಡಿದ್ದಾರೆ, ಆ ಯುವಕರಿಗೆಲ್ಲ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸಲು ಬಯಸ್ತೇವೆ. ಮಾಡಿರ್ತಕ್ಕಂಥ ಯುವ ಜನತೆಗೆ ಪೊಲೀಸರಿಂದ ಪೆಟ್ಟು ತಿಂದು, RSS ಗೂಂಡಾಗಳಿಂದಲೂ ಪೆಟ್ಟು ತಿಂದು, ಅವ್ರಿಗೂ ಕೂಡ ಪೆಟ್ಟು ನೀಡಿರ್ತಕ್ಕಂಥ ಯುವ ಜನತೆ, ದೇಶದ ದಿಕ್ಕನ್ನು ಬದಲಿಸಿರ್ತಕ್ಕಂಥ ಯುವ ಜನತೆಗೆ ಮೊದಲನೇದಾಗಿ ಇಡೀ ದೇಶದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಕಳೆದ 2014ರಿಂದ ಇಲ್ಲಿಯವರೆಗೆ ಕಳೆದ 12 ವರ್ಷಗಳಿಂದಲೂ ಕೂಡ ತಮ್ಮದೇ ಆಟವನ್ನು ಆಡಿಕೊಂಡು ಬಂದಿರತಕ್ಕಂಥ ಕೇಂದ್ರ ಸರ್ಕಾರ ಯಾವುದಕ್ಕೂ ಜಗ್ಗದೇನೆ ತನ್ನ ಮೊಂಡುತನವನ್ನು ನಡೆಸ್ಕೊಂಡು ಬಂದಾಗಲೂ ಕೂಡ ಯುವ ಜನತೆ ಅವ್ರ ಜೊತೆಗಿತ್ತು. ಮೋದಿ ಅಂದರೆ ಅದೊಂದು ಭರವಸೆ ಅನ್ನುವಂಥ ನಿಟ್ಟಿನಲ್ಲಿ ಯುವ ಜನತೆ ಅವ್ರ ಜೊತೆಗಿದ್ದಾಗಲೂ ಕೂಡ ಇಡೀ ಯುವ ಜನತೆಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿತ್ತು. ಇವತ್ತು ಕೇಂದ್ರ ಸರ್ಕಾರ ಯುವ ಜನತೆಗೇ ಮಣಿದಿರುವಂಥದ್ದು ಇವತ್ತು ದೇಶದಲ್ಲಿ ಬದಲಾವಣೆ ಆಗಿದೆ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ ಅಂತೇಳಿ ಈ ಮೂಲಕ ನಾವು ಆಶಿಸ್ಬೋದು. ಹಾಗಾಗಿ ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ರಾಜಕಾರಣಿಗಳು, ಯಾವುದೇ ರಾಜಕೀಯ ಪಕ್ಷಗಳು ಯಾವತ್ತೂ ದೇಶವನ್ನು ಹಾಳು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದನ್ನು ಇವತ್ತು ಯುವ ಜನತೆ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆನೇ ಕೊನೆಯಲ್ಲ. ಈ ದೇಶದಲ್ಲಿ ಇದುವರೆಗೆ ಆಗಿರ್ತಕ್ಕಂಥ ಅತ್ಯಾಚಾರ, ಅನಾಚಾರಕ್ಕೆ ಎಲ್ಲವೂ ಕೂಡ ಮೋದಿ ಅವರು ಲೆಕ್ಕ ಕೊಡಬೇಕಾದಂಥ ಅನಿವಾರ್ಯತೆ ಅವ್ರಿಗೆ ಬಂದಿದೆ ಅಂತ ಹೇಳಿ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಮಗದೊಮ್ಮೆ ಇಡೀ ಈ ಆಂದೋಲನವನ್ನು ನಡೆಸ್ಕೊಂಡು ಬಂದಿರತಕ್ಕಂಥ CJP ಪಾರ್ಟಿ, ಸೋನಮ್ ವಾಂಗ್ಚುಕ್ ಹಾಗೂ ದೇಶದ ಯುವ ಜನತೆ ಎಲ್ಲರಿಗೂ ಕೂಡ ಮಗದೊಮ್ಮೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈಗ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ದೆಹಲಿಯ ಜಂತರ್ ಮಂತರ್ನಲ್ಲಿ ಇವತ್ತಿಗೆ 28 ದಿನಗಳಿಂದ ಹೋರಾಟ ನಡೆದಂಥ ಸ್ಥಳದಲ್ಲಿ ಕೊನೆಗೆ ಇವತ್ತು ವಿದ್ಯಾರ್ಥಿಗಳ ಹೋರಾಟಕ್ಕೆ ಇವತ್ತು ಜಯವನ್ನು ಸಿಕ್ಕಿದೆ. ಕೇಂದ್ರ ಶಿಕ್ಷಣ ಮಂತ್ರಿಗಳಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ಕೊನೆಗೂ ರಾಜೀನಾಮೆ ಕೊಟ್ಟಿದ್ದಾರೆ. ಜಂಜಿ ಹೋರಾಟಕ್ಕೆ ಮಣಿದ ಸರ್ಕಾರ ಮೋದಿ ಇವತ್ತು ಅವರ ಮುಂದೆ ಮಂಡಿ ಊರಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಹಾಗೂ ಪ್ರಧಾನಮಂತ್ರಿ ಮೋದಿ ಅವರು ಇವತ್ತು ಜಂಜಿ ಮುಂದೆ, ಯುವಕರ ಮುಂದೆ ಮಂಡಿ ಊರಿದ್ದಾರೆ. ಇದು ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಯಾಕಂದ್ರೆ ಇವರು ನಮ್ಮ ಇತಿಹಾಸದಲ್ಲೇ ಯಾರನ್ನು ನಾವು ರಾಜೀನಾಮೆ ತೆಗೆದುಕೊಂಡಿಲ್ಲ ಅಂತ ಹೇಳಿದವರು ಇವತ್ತು ಒಂದು ಒತ್ತಡಕ್ಕೆ ಮಣಿದು, ಜಂಜಿಗೆ ಒಂದು ಒತ್ತಡದ ಮಣಿದು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಯುವಕರ ಗೆಲುವು, ಇದು ದೇಶದ ಜಂಜಿಯ ಒಂದು ಗೆಲುವು ಮತ್ತು ನಮ್ಮ ಪ್ರಜಾಪ್ರಭುತ್ವದ ಗೆಲುವು. ದಿಸ್ ಇಸ್ ಎ ವಿನ್ ಫಾರ್ ಡೆಮೋಕ್ರಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ನಡೆದಿರ್ತಕ್ಕಂಥ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ವಿದ್ಯಾರ್ಥಿ ಯುವಜನರು ರೊಚ್ಚಿಗೆದ್ದು ಏನು ದೆಹಲಿ ಮುತ್ತಿಗೆ ಹಾಕುವಂಥ ಸಂದರ್ಭ ಬಂತು. ಇದು ಇಡೀ ದೇಶದಲ್ಲೇ ಒಂದು ಅತ್ಯಂತ ದೊಡ್ಡ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಮೈಲಿಗಲ್ಲಾಗಿರ್ತಕ್ಕಂಥ ಹೋರಾಟ ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂತ ಕೇಳಿದ್ರೆ ಸರ್ವಾಧಿಕಾರಿಗಳು ಬಂದು ದೇಶವನ್ನು ಆಳುವ ಸಂದರ್ಭದಲ್ಲಿ
ಸರ್ವಾಧಿಕಾರಿ ಮನಸ್ಥಿತಿಗಳು ದೇಶವನ್ನು ಆಳುವ ಸಂದರ್ಭದಲ್ಲಿ ವಿದ್ಯಾರ್ಥಿ ಯುವಜನರೇ ಎದ್ದು ನಿಂತು ಏನಪ್ಪಾ ಅಂತ ಸರ್ವಾಧಿಕಾರಿ ಮನಸ್ಸುಗಳನ್ನು ಮನಿಸಿ ಅವರನ್ನ ಮಂಡೆ ಊರು ಹಾಗೆ ಮಾಡಿರ್ತಕ್ಕಂಥದ್ದು ಇಡೀ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ. ಆ ಕಾರಣಕ್ಕಾಗಿ ಎಲ್ಲ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಯುವಜನರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ದಿನಮಾನದಲ್ಲಿ ಎಚ್ಚರದಿಂದ ಕೇಂದ್ರ ಸರ್ಕಾರ ನಡೆದುಕೊಳ್ಬೇಕಾಗ್ತದೆ. ತನ್ನ ಮನಸೋ ಇಚ್ಛೆ ಬೇಕಾಬಿಟ್ಟಿಯಾಗಿ ನಡೆದುಕೊಳ್ತಕ್ಕಂಥದ್ದಕ್ಕೆ ನಾವು ಒಪ್ಪೋದಿಲ್ಲ. ನಿಮ್ಮ ಜಾತಿ, ಧರ್ಮ, ಹಿಂದೂ, ಮುಸ್ಲಿಂ, ಕೋಮು ಗಲಭೆಗಳಿಗೆ ನಾವು ಕಿವಿ ಕೊಡೋದಿಲ್ಲ. ನಾವೆಲ್ಲರೂ ಕೂಡ ದೇಶದ ಪರವಾಗಿದ್ದೇವೆ, ನಮ್ಮ ಬದುಕಿನ ಪರವಾಗಿದ್ದೇವೆ, ದೇಶದ ಸ್ವಾಭಿಮಾನಿಗಳಾಗಿದ್ದೇವೆ. ದೇಶಕ್ಕೆ ಆತಂಕ ಬಂದಾಗ ನಾವು ತಡೆದುಕೊಳ್ಳಲ್ಲ ಅಂತಕ್ಕಂಥ ಸಂದೇಶವನ್ನ ಈ ಜನರೇಷನ್ ಗ್ಯಾಪ್ ಇರ್ತಕ್ಕಂಥ ಜಂಜಿ ಅವರು ಕೊಟ್ಟಿರ್ತಕ್ಕಂಥದ್ದು ಒಂದು ದೊಡ್ಡ ಪೆಟ್ಟು. ಇದನ್ನ ಕೇಂದ್ರ ಸರ್ಕಾರ ಎಚ್ಚರಿಕೆಯಿಂದ ನೋಡಬೇಕು ಮತ್ತು ಎಚ್ಚರಿಕೆಯಿಂದಲೇ ಇದಕ್ಕೇನಪ್ಪ ಅಂತ ಉತ್ತರನೂ ಕೂಡ ಹುಡುಕಬೇಕಾಗ್ತದೆ. ಒಂದ್ ವೇಳೆ ಇದೇ ರೀತಿ ನೀವು ಮಂಡತನ ಮುಂದುವರಿಸಿದ್ರೆ ಖಂಡಿತವಾಗ್ಲೂ ಕೂಡ ಮುಂದಿನ ದಿನಮಾನದಲ್ಲಿ ಇದೇ ಎಚ್ಚೆತ್ತ ಯುವಜನರತೆ ನಿಮ್ಮ ಪಾರ್ಲಿಮೆಂಟ್ಗೂ ನುಗ್ತಾರೆ, ನಿಮ್ಮ ಮನೆಗಳಿಗೂ ನುಗ್ತಾರೆ. ಅದರ ಪಕ್ಕದ ಬಾಂಗ್ಲಾದೇಶದಲ್ಲಿ ನೋಡಿದ್ದೀರಿ, ಪಕ್ಕದ ಶ್ರೀಲಂಕಾದಲ್ಲಿ ನೋಡಿದ್ದೀರಿ, ಪಾಕಿಸ್ತಾನದಲ್ಲಿ ನೋಡಿದ್ದೀರಿ, ವಿವಿಧ ದೇಶಗಳಲ್ಲಿ ಕೂಡ ನೋಡಿದ್ದೀರಿ. ಅದೇ ಮಾದರಿಯ ಹೋರಾಟಗಳು ಭಾರತ ದೇಶದಲ್ಲಿ ಯಾಕಪ್ಪ ಅಂದ್ರೆ ಮತ್ತೆ ಮರುಕಳಿಸ್ತವೆ ಅಂತಂದ್ರೆ ನಿಮ್ಮಂತ ನೀಚ ಮನಸ್ಥಿತಿಯ ಒಂದು ಕೆಟ್ಟ ಮನಸ್ಥಿತಿಯ ಏನಪ್ಪಾ ಅಂತಂದ್ರೆ ದೇಶವನ್ನ ಅಧೋಗತಿಗೆ ಒಯ್ತಕ್ಕಂಥ ಮನಸ್ಥಿತಿಯ ನಾಯಕರು ಬಂದು ಏನು ದೇಶ ಹಾಳಾಕತ್ತಿದ್ದಿರಲ್ಲ, ಇದನ್ನ ಯುವಜನತೆ ಸೇರಿಸಿಕೊಳ್ಳಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ. ಆ ಕಾರಣಕ್ಕಾಗಿ ಮುಂದಿನ ದಿನಮಾನದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡಬೇಕು. ಮುಂದಿನ ಹೋರಾಟ ಕೂಡ ನಿರಂತರವಾಗಿರ್ತದೆ, ನಮ್ಮ ಹೋರಾಟ ನಿಲ್ಲೋದಿಲ್ಲ. ಇನ್ನು ನೀಟ್ ರದ್ದಾಗಬೇಕು ಮತ್ತು ಇರ್ತಕ್ಕಂಥ ಏಜೆನ್ಸಿ ಕೂಡ ರದ್ದಾಗಬೇಕು ಅಂತಕ್ಕಂಥ ಹೋರಾಟವನ್ನು ಮುಂದುವರಿಸ್ತಾ ನಮ್ಮ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟದಕ್ಕೆ ನಾವೆಲ್ಲರೂ ಕೂಡ ಸ್ವಾಗತಿಸ್ತೇವೆ. ಅದೇ ರೀತಿ ನೀವು ಮುಖ್ಯಮಂತ್ರಿ ಪ್ರಧಾನಮಂತ್ರಿಯವರು ಕೂಡ ಎಚ್ಚರಿಕೆಯಿಂದ ನೀವು ರಾಜೀನಾಮೆ ಕೊಟ್ಟು ನಿಮ್ಮ ಮನೆಗೆ ಹೋಗ್ತಕ್ಕಂಥ ಕೆಲಸ ಮಾಡ್ರಿ ಅಂತಕ್ಕಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. 37 ದಿವಸಗಳಿಂದ ನಡೆಯಿತು. ಬರೀ ಡೆಲ್ಲಿಯ ಜಂತರ್ ಮಂತರದಲ್ಲಿ ಪ್ರಾರಂಭ ಆಗಿರುವಂಥ ಹೋರಾಟ ದೇಶದ ಮೂಲೆ ಮೂಲೆಯಲ್ಲಿ ಅಷ್ಟೇ ಅಲ್ಲ, ಲಂಡನ್, ನ್ಯೂಯಾರ್ಕ್ನಲ್ಲಿ ಕೂಡ ಪ್ರತಿಭಟನೆಗಳಾಗಿದೆ. ವಿದೇಶದಲ್ಲಿರುವಂಥ ಭಾರತೀಯರು ಕೂಡ ಈ ಒಂದು ಹೋರಾಟಕ್ಕೆ ಸಾನುಭೂತಿಯನ್ನು ವ್ಯಕ್ತಪಡಿಸಿದ್ದಾರೆ. 22 ಜನ ಯುವಕರು ಪ್ರಾಣ ಕೊಟ್ಟಿರುವಂಥ ಘಟನೆ, ಈ ಪರೀಕ್ಷೆಯಲ್ಲಿ ಆಗಿರುವಂಥ ಅವ್ಯವಹಾರಗಳಿಂದಾಗಿ ಈ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾದ್ರೆ 37 ದಿವಸ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ಆಗಬೇಕಾಯಿತು. ಯಾಕಂತಂದರೆ ಇದು ಧರ್ಮೇಂದ್ರ ಪ್ರಧಾನ ಪ್ರಶ್ನೆ ಅಲ್ಲ, ನಮ್ಮ ದೇಶವನ್ನು ಆಳ್ತಾ ಇರುವಂಥ BJP ಸರ್ಕಾರದ ಪ್ರಧಾನಿಗಳೇನಿದಾರಲ್ಲ ನರೇಂದ್ರ ಮೋದಿ ಅವರ ಪ್ರಶ್ನೆ ಇದೆ. ಅವರು ಭ್ರಷ್ಟಾಚಾರವನ್ನು ಬೆಂಬಲಿಸ್ತಾ ಇದ್ದಾರೆ. ನಾನು ತಿನ್ನುವುದಿಲ್ಲ, ತಿನ್ನಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರು. ಇವತ್ತು ತಿನ್ನುವವರನ್ನ ಪೋಷಣೆ ಮಾಡಿ ಬೆಳೆಸ್ತಾ ಇದ್ದಾರೆ. ದೇಶದಾದ್ಯಂತ ಅಧಿಕಾರದಲ್ಲಿ ಬಂದಂಥವರೆಲ್ಲರೂ ಕೂಡ ಕಡು ಭ್ರಷ್ಟರಾಗಿರುವಂಥವರು BJP ಸೇರ್ಕೊಂಡ ನಂತರ ಅವರು ಸ್ವಚ್ಛ ಆಗಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಒಂದು ಪರೀಕ್ಷೆಯಲ್ಲಿ ಹಗರಣ ಆಗಿದೆ ಅಂದರೆ ಇಲ್ಲಿವರೆಗೆ ಒಬ್ಬ ಅಧಿಕಾರಿನೂ ಕೂಡ ತಲೆದಂಡ ಮಾಡಿರಲಿಲ್ಲ. ಇದು ಕೇವಲ ಕಣ್ಣೊರೆಸುವ ತಂತ್ರ. ಮೋದಿ ಅವ್ರಿಗೆ ಏನು ಗೊತ್ತಾಯ್ತು ಅಂತಂದ್ರೆ, ಒಂದು ವೇಳೆ ಧರ್ಮೇಂದ್ರ ಪ್ರಧಾನ್ ಇವತ್ತು ರಾಜೀನಾಮೆ ಕೊಡದೇ ಇದ್ರೆ ನಾಳೆ ನನ್ನ ರಾಜೀನಾಮೆಗೆ ಕುತ್ತು ಬರ್ತದೆ, ನನ್ನ ಅಧಿಕಾರಕ್ಕೆ ಕುತ್ತು ಬರ್ತದೆ ಅನ್ನುವಂಥ ಭಯದಿಂದ, ಚಳವಳಿಯ ಒತ್ತಡದಿಂದ ಯುವಜನತೆ ಮುಖ್ಯವಾಗಿ ಇಡೀ ದೇಶದಾದ್ಯಂತ ಏನು ಬೀದಿಯಲ್ಲಿ ಹಗಲು ರಾತ್ರಿ ಹೋರಾಟವನ್ನು ಮಾಡಿದ್ರು, ಅದಕ್ಕೆ ಹೆದರಿ ಬಿಟ್ಟು ಇವರು ಇವತ್ತ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಎಳೆ ಮಕ್ಕಳು ನ್ಯಾಯಕ್ಕೋಸ್ಕರ ಬೀದಿಯಲ್ಲಿ ಹೋರಾಟ ಮಾಡಿದರೆ ಅವ್ರ ಮೇಲೆ ವಾಟರ್ ಫಿರಂಗಿ ಅಷ್ಟೇ ಅಲ್ಲ, ಮಳೆ ಇರುವಂತ ಲಾಠಿಯಿಂದ ಹೊಡೆದಿದ್ದಾರೆ, ಅಷ್ಟೇ ಅಲ್ಲ ರಕ್ತ ಸುರಿದಿದ್ದಾರೆ ಜಂತರ್ ಮಂತರ್ನಲ್ಲಿ. ಇವತ್ತ ಅದು ತನಿಖೆ ಆಗಬೇಕು. ಯಾರು ಮಾಡಿದ್ರೆ ಈ ಕೆಲಸ ಅವ್ರಿಗೆ ಶಿಕ್ಷೆ ಆಗಬೇಕು. ಕೇಂದ್ರ ಸರ್ಕಾರ ಇವತ್ತೇನು ಒಪ್ಪಿಕೊಂಡಿದ್ದಾರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಅದನ್ನು ಸ್ವಾಗತಿಸಬಹುದು. ಆದರೆ ಇಷ್ಟಕ್ಕೆ ಈ ಸಮಸ್ಯೆ ಪರಿಹಾರ ಆಗುವುದಿಲ್ಲ. ದೇಶದಲ್ಲಿಯೇ ಇವತ್ತು ಏನು ವಿರೋಧ ಪಕ್ಷಗಳು ಸತ್ತು ಹೋಗಿರುವಂಥ ಧ್ವನಿ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯ ಮೇಲಿನ ಒಂದು ಭ್ರಷ್ಟಾಚಾರ ಆಗಿರ್ಬೋದು, ಏನು ಈ ನೀಟ್ ಎಕ್ಸಾಮ್ ಆಗಿರ್ಬೋದು, GET ಆಗಿರ್ಬೋದು, CET ಆಗಿರ್ಬೋದು, ಈ ಎಲ್ಲರ ಭ್ರಷ್ಟಾಚಾರವನ್ನು ವಿರೋಧಿಸಿ ಯಾರೂ ಇವತ್ತು ಕೇಳದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಈ ದೇಶದ ವಿದ್ಯಾರ್ಥಿ ಯುವ ಜನರು ಇವತ್ತು ಧೈರ್ಯವಾಗಿ ಈ ದೇಶವನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೇವೆ. ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ, ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು, ಈ ಒಂದು ಬಂಡ ಸರ್ಕಾರವನ್ನು ನಾವು ಕೆಳಗಿಳಿಸ್ತೀವಿ ಅಂತಕ್ಕಂಥ ಒಂದು ಧೈರ್ಯದೊಂದಿಗೆ, ಆಶಾಭಾವದೊಂದಿಗೆ ಇವತ್ತು ಈ ದೇಶದ ತುಂಬ ಇವತ್ತು ಆಂದೋಲನಗಳನ್ನು ಮಾಡಿ, ಚಳವಳಿಗಳನ್ನು ಮಾಡಿ ಇಡೀ ಪ್ರಪಂಚಕ್ಕೆ ಇಲ್ಲಿಯ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ನಡೀತಿರ್ತಕ್ಕಂಥ ಒಂದು ಭ್ರಷ್ಟತೆಯನ್ನು ಇಡೀ ಪ್ರಪಂಚಕ್ಕೆ ತೋರಿಸಿ ಇವತ್ತು ಗೆಲುವನ್ನು ಸಾಧಿಸಿದ್ದಾರೆ. ಇವತ್ತು ಈ ಸರ್ಕಾರವನ್ನು ಮಣಿಸಿದ್ದಾರೆ. ಈ ಸರ್ಕಾರದ ಒಂದು ಸರ್ವಾಧಿಕಾರವನ್ನು ಇವತ್ತು ಏನು ಮೆಟ್ಟಿ ನಿಂತಿದ್ದಾರೆ, ಅದನ್ನು ನಾವು ಈ ದೇಶ ಇವತ್ತು ನೋಡ್ತಾ ಇದೆ. ಅದಕ್ಕಾಗಿ ಇವತ್ತಿನ ಸರ್ಕಾರಕ್ಕೆ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ,
ಇವತ್ತು ಈ ದೇಶದಲ್ಲಿ ನಾವು ಏನೂ ಕೊಡೋದು ಬೇಕಾಗಿಲ್ಲ. ಈ ದೇಶದ ಇವತ್ತು ಯುವ ಜನತೆಗೆ ಒಂದು ಶಿಕ್ಷಣವನ್ನು, ಒಂದು ಆರೋಗ್ಯವನ್ನು ಇವತ್ತು ನೀವು ಉಚಿತವಾಗಿ ಇಲ್ಲ ಒಂದು ಕನ್ವೆನ್ಷನ್ ರೀತಿಯಲ್ಲಿ ನೀವು ನೀಡಿದ್ದಕ್ಕೆ ಆದರೆ ಈ ದೇಶವನ್ನು ಇನ್ನೂ ವಿಶ್ವಕ್ಕೆ ಅಲ್ಲ ಇಡೀ ಪ್ರಪಂಚಕ್ಕೆ ಇವತ್ತು ಮಾದರಿ ಯುವಕ ನಿಟ್ಟಿನಲ್ಲಿ ಈ ದೇಶದ ಯುವ ಜನತೆ ಮತ್ತು ಯುವಕರು ಇವತ್ತು ಕಾಪಾಡ್ತಾರೆ. ಅದನ್ನು ಬಿಟ್ಟು ನಿಮ್ಮ ಸರ್ವಾಧಿಕಾರನ ದೋಣಿಯನ್ನು ಕಟ್ಟಿ ಇವತ್ತು ಈ ದೇಶದ ಮೇಲೆ, ಈ ದೇಶದ ಯುವ ಜನರ ಮೇಲೆ ನೀವು ದಬ್ಬಾಳಿಕೆ, ದೌರ್ಜನ್ಯ ಇವತ್ತು ಏನಾದರೂ ನೀವು ಮಾಡ್ತೀನಿ ಅಂದ್ಕೊಂಡಿದ್ರೆ ಇವತ್ತೇನು ಮಂಡಿ ಊರಿದ್ದಲ್ಲ, ಈ ದೇಶದಿಂದ ಇವತ್ತು ಬರೀ ನಿಮ್ಮ ರಾಜೀನಾಮೆಯನ್ನು ಪಡೆದಿರ್ಬೋದು. ಮುಂದಿನ ದಿನಮಾನಗಳಿನ ಯುವಕರು ಈ ದೇಶವನ್ನೇ ಬಿಟ್ಟು ಓಡಿಸ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿಮ್ಮ ಮೇಲೆ ಇವತ್ತು ಹೇಳ್ತೇವೆ, ನಿಮ್ಮ ವಿರುದ್ಧ ನಾವು ಹೋರಾಡ್ತೇವೆ ಅಂತಕ್ಕಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಏನು ಈ ಒಂದು ರಾಜೀನಾಮೆ ಪಡೆದಿದ್ದಾರೆ, ಇವತ್ತು ಈ ಭ್ರಷ್ಟ ಒಬ್ಬ ಶಿಕ್ಷಣ ವ್ಯವಸ್ಥೆ ರಾಜೀನಾಮೆ ಇದು ತಾತ್ಕಾಲಿಕವಾದ ಮಾತ್ರ. ನಾವು ಮುಂದಿನ ದಿನಮಾನಗಳಲ್ಲಿ ಈ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಇನ್ನೂ ಜನಾಂದೋಲನವಾಗಿ ತಳಮಟ್ಟದಲ್ಲಿ ನಾವು ಇವತ್ತು ಚಳುವಳಿಯನ್ನು ಕಟ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ, ಈ ವಿಜಯೋತ್ಸವ ಸಂದರ್ಭದಲ್ಲಿ ನಾನು ತಮಗೆ ತಿಳಿಸಲು ಇಚ್ಛೆ ಪಡ್ತಾ ಇದ್ದೇನೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಏನು ಒಂದು ವಿದ್ಯಾರ್ಥಿ ಯುವಜನ ಚಳುವಳಿ ದೊಡ್ಡ ಮಟ್ಟದಲ್ಲಿ ಆಯಿತು, ಅದಕ್ಕೆ ಕೇಂದ್ರ ಸರ್ಕಾರ ಅವರ ಹೋರಾಟಕ್ಕೆ ಬೆಳೆದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರು. ಇಷ್ಟಕ್ಕೆ ನಮ್ಮ ಹೋರಾಟ ಮುಗಿಲಿಲ್ಲ ಸ್ನೇಹಿತರೆ. ಮುಖ್ಯವಾಗಿ ನಾವಿಲ್ಲಿ ಏನು ಯೋಚನೆ ಮಾಡಬೇಕಂತಂದ್ರೆ, ಏನು 23 ವಿದ್ಯಾರ್ಥಿಗಳು ಸೂಸೈಡ್ ಮಾಡಿಕೊಂಡ್ರು, ಅವ್ರ ಕುಟುಂಬದ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನರೇಂದ್ರ ಮೋದಿ ಅವರು. ಅದೇ ರೀತಿಯಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ ಅದ್ರ ಮೊದಲು ರದ್ದಾಗಬೇಕು. ಈ ಮೊದಲು ಏನಿತ್ತು CET ಮುಖಾಂತರ ಯಾವ ರೀತಿಯಾಗಿ ನೀಟ್ ಎಕ್ಸಾಮಿನಲ್ಲಿ ನೀಟ್ ತೆಗೆದು CETನ ಮಾಡಬೇಕು, ಪ್ರತ್ಯೇಕವಾಗಿ ರಾಜ್ಯಗಳಲ್ಲಿ ಅವರವರ ವಿದ್ಯಾರ್ಥಿಗಳು CET ಮುಖಾಂತರ ಪಾಸಾಗೋರು ಒಂದು ಮುಂದಿನ ಎಜುಕೇಷನ್ನ ಕಂಟಿನ್ಯೂ ಮಾಡಬೇಕು. ಮತ್ತು ಮುಖ್ಯವಾಗಿ ಹೆಚ್ಚು ಗೌರ್ಮೆಂಟ್ ಶಾಲಾ ಕಾಲೇಜುಗಳನ್ನು ಅಭಿವೃದ್ಧಿ ಮಾಡೋಕ್ಕೆ ಇಲ್ಲಿ ನಾವು ಒತ್ತಡ ಹಾಕಬೇಕು. ಅದ್ರ ಜೊತೆಗೆ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಹೆಣ್ಮಕ್ಳನ್ನ ಎಷ್ಟು ಪೂರ್ವವಾಗಿ ಕೇಂದ್ರ ಸರ್ಕಾರ ನಡೆಸ್ಕೊಂಡಿದೆ ಅಂದರೆ, ಅವರು ನಿಜವಾಗಲೂ ಕೂಡ ಮಾನವೀಯ ಮೌಲ್ಯಗಳಿರ್ತಕ್ಕಂಥ ವ್ಯಕ್ತಿಗಳಂತೂ ಖಂಡಿತ ಆಗಿರೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಇಲ್ಲಿ ಭಗತ್ ಸಿಂಗ್, ನೇತಾಜಿ ಹುಟ್ಟಿರ್ತಕ್ಕಂಥ ನೆಲ ಇದು. ಇಲ್ಲಿ ಇವರ ಕೇಂದ್ರ ಸರ್ಕಾರದ ಯಾವುದೇ ರೀತಿಯಂತ ಆಟ ನಡೆಯಲ್ಲ. ನಮ್ಮ ಹೋರಾಟ ನಾವು ಹಿಂಗೆ ಕಂಟಿನ್ಯೂ ಮಾಡ್ತೀವಿ. ಇನ್ನು ಮುಂದುವರೆದು ದೊಡ್ಡ ಹೋರಾಟ ಚಳುವಳಿಗೆ ನಾವೆಲ್ಲ ಸಜ್ಜಾಗಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ವಿದ್ಯಾರ್ಥಿ ಸಮೂಹ ಇದೆ, ಆಮೇಲೆ ಎಲ್ಲ ಸಂಘಟನೆ, ಹೋರಾಟಗಳ ಸಂಘಟನೆ ಇದಾವೆ, ಅವ್ರಿಗೆಲ್ಲರಿಗೆ ಅಭಿನಂದನೆ ಹೇಳ್ತೀನಿ. ಮೊದಲಿಗೆ ಈ ಒಂದು ಹೋರಾಟ ಹೆಂಗಿದೆಯಪ್ಪ ಅಂತಂದರೆ, ರಾಜಕೀಯ ಪಕ್ಷಗಳಿಗೆ ಒಂದು ಎಚ್ಚರಿಕೆ ಗಂಟೆ ಆಗಿದೆ. ಇನ್ನು ಮುಂಬರುವ ದಿನಗಳಲ್ಲಿ ಏನು ರಾಜಕೀಯ ನಾವು ಕೆಲಸ ಮಾಡಲಿಕ್ಕಪ್ಪ ಅಂದರೆ ಏನು ಬದಲಾವಣೆ ಮಾಡ್ತಾರೆ ಅನ್ನೋಕೆ ಒಂದು ಎಚ್ಚರಿಕೆ ಗಂಟೆಯಾಗಿ ಜನರಿಗೆ ತೋರಿಸಿದ್ದಾರೆ. ಇನ್ನು ರಾಜ್ಯ ಇರ್ಬೋದು, ರಾಷ್ಟ್ರ ಇರ್ಬೋದು, ಈ ಎಲ್ಲ ಏನಪ್ಪ ಅಂದರೆ ನಾವು ಹೋರಾಟಗಾರರು ಅಂದ್ರೆ ಏನು ತಿಳ್ಕೊಂಡ್ಬಿಟ್ಟಾರ ಅಂದರೆ, ಹೋರಾಟ ಮಾಡ್ತಾರ, ಮನವಿ ಕೊಡ್ತಾರ, ಹೋಗ್ತಾರ, ಇದು ಒಂದು ಕಾರಣ ಆಗಿದೆ. ಹಲವಾರು ಬಿಜಾಪುರ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಳಿದ್ದಾವೆ. ಆ ಹೋರಾಟಗಳ ಬಗ್ಗೆ ಜನಪ್ರತಿನಿಧಿಗಳಾಗಲಿ, ಜಿಲ್ಲಾಡಳಿತ ಆಗಲಿ ಯಾವುದೂ ಒಂದು ಆ್ಯಕ್ಷನ್ ತೊಗೋತಾ ಇಲ್ಲ. ಆ್ಯಕ್ಷನ್ ತೊಗೊಂಡ್ರೆ ಹೆಂಗಿರ್ಬೇಕಪ್ಪ ಅಂತಂದರೆ ಕೆಲಸ ಆಗಂಗಿರ್ಬೇಕು. ಅದಕ್ಕೆ ಹೋರಾಟಕ್ಕೆ ಒಂದು ಬೆಲೆ ಬರುತ್ತೆ. ಈ ಜಿಲ್ಲೆಯ ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆ ಗಂಟೆಗಿದೆ. ಇನ್ನು ಮುಂಬರುವಂಥ ದಿನಗಳಲ್ಲಿ ಯಾರೇ ಹೋರಾಟ ಮಾಡಿರೋದಕ್ಕೆ ಎಲ್ಲರೂ ಬರ್ತಾರೆ ಅನ್ನೋಕ್ಕೆ ಇದೊಂದು ಉದಾಹರಣೆ ಇದೆ. ಇಷ್ಟು ಹೇಳಲಾಗುತ್ತೆ. ಅದರಲ್ಲಿ ವಿದ್ಯಾರ್ಥಿ ವರ್ಗದ ಹೋರಾಟ ಇವತ್ತು ಯಶಸ್ವಿಯಾಗಿದೆ. ಅದರಲ್ಲಿ ವಿಶೇಷವಾಗಿ ಮೊದಲೇ ದಿನ ಧರಣಿ ಕೂತಾಗ ನನಗೆ ಇಲ್ಲಿ ಅಣಗಿಸ್ತಾ ಇದ್ರು, ನಿಮ್ಮ ಹೋರಾಟಕ್ಕೆ 2 ಕೋಟಿ ಜನ ಬರ್ತಾರೆ ಅಂತ ಹೇಳ್ತಾ ಇದ್ರಿ, ಆದರೆ 650 ಜನ ಇಲ್ಲ ಅಂತೇಳಿ ನನ್ನನ್ನು ಅಣಕಿಸ್ತಾ ಇದ್ರು. ಕಾದು ನೋಡ್ತಾ ಇರಿ ಅಂತ ಹೇಳಿದ್ದೆ ನಾನು. ಬಹುಶಃ ಕಾದು ನೋಡ್ತಾ ಇರಿ ಅಂದಾಗ ಇವತ್ತು ಮಾತಾಡಿಸೋಂಥ ಮುಖ ಇಲ್ಲ ಅವ್ರಿಗೆ. ಇವತ್ತು ನಾವು ಹೋಗಿ ಇವತ್ತು ಅವ್ರ ಮುಂದೆ ನಗ್ತಾ ಇದ್ದೆ. ನಗ್ತಿರ್ಬೇಕಾದ್ರೆ ಅವ್ರಿಗೆ ಒಂದು ಮುಜುಗರ, ಆಶ್ಚರ್ಯ ಆಗ್ತಾ ಇತ್ತು. ಆದರೆ ಇಷ್ಟೇ ಹೇಳೋದು, ಇವತ್ತು ಯುವ ಜನತೆ ಮುಂದೆ, ಈ ದೇಶದ ಜನತೆ ಮುಂದೆ ಯಾವುದೂ ದೊಡ್ಡದಲ್ಲ ಅಂತೇಳಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಅದರ ಜೊತೆಗೆ ಸರ್ಕಾರ ಎಷ್ಟೇ ಬಲಿಷ್ಠವಾಗಿರಲಿ, ಮಣಿಸುವಂಥ ಶಕ್ತಿ ಯುವ ಜನತೆಯಲ್ಲಿ ಇದೆ ಅಂತೇಳಿ ತೋರಿಸುವಂಥವರೇ ಇವತ್ತು ವಿದ್ಯಾರ್ಥಿ ವರ್ಗ. ಅದರಲ್ಲಿ ವಿಶೇಷವಾಗಿ ಹಲವು ಸಂಘಟನೆಗಳು ಬಂದು ಸೇರ್ಕೊಳ್ಳೋದಷ್ಟೇ ಅಲ್ಲದೇ ವಕೀಲರಾದಿಯಾಗಿ ಬೇರೆ ಬೇರೆ ವಿವಿಧ ಪ್ರಗತಿಪರ ಸಂಘಟನೆಗಳು ಸೇರಿಕೊಂಡು ಇವತ್ತು ದೇಶದಲ್ಲಿ ಈ ಹೋರಾಟವನ್ನು ಕಿಚ್ಚು ಹಚ್ಚಿದಂಥ ಉದಾಹರಣೆಗಳಿದೆ. ಅದರ ಜೊತೆಗೆ ಏನು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆದು ಪೊಲೀಸ್ ಲಾಠಿ ಚಾರ್ಜ್ ಆಯಿತು, ಅಶ್ರುವಾಯು ಆಯಿತು, ಅದರ ಜೊತೆಗೆ ನೀರಿನ ಮೂಲಕ ಅಲ್ಲಿ ನೀರು ಸಿಂಪಡಿಸುವಂಥದ್ದು, ಅದರ ಜೊತೆಗೆ ಬುಲೆಟನ್ನು ಹಾರಿಸಿರುವಂಥದ್ದು, ಇನ್ನೂ ಹಲವು ಘಟನೆಗಳು ನಡೆದುವುದು. ಅದರ ಜೊತೆಗೆ ಪೊಲೀಸ್ನವರು ಎಷ್ಟು ಮಾಡಿದ್ರೋ ಗೊತ್ತಿಲ್ಲ, ಆದರೆ ಇನ್ನುಳಿದ ಗುಂಡಾಗಳು ಬಂದು ಅದರದ ಲಾಭವನ್ನು ಪಡ್ಕೊಂಡ್ರಲ್ಲ, ಅದು ನೋವಿನ ಸಂಗತಿ. ಅದನ್ನೇನಪ್ಪ ಅಂದರೆ ಇವತ್ತು ತನಿಖೆ ಮಾಡಿ ಕೇಂದ್ರ ಸರ್ಕಾರ ಸೂಕ್ತ ಕ್ರಮ ಜರುಗಿಸ್ಬೇಕಂತೇಳಿ ಒಂದು ಕಡೆ ಹೇಳಬಯಸ್ತಾ ಇದ್ದೀರಿ. ಅದರ ಜೊತೆಗೆ ನಾನು ಹೇಳೋದಿಷ್ಟೇ, ಅಲ್ಲಿ ಎಲ್ಲ ಯುವಕರಿಗೆ, ಆನಂತರ ವಿದ್ಯಾರ್ಥಿಗಳಿಗೆ ಹೊಡೆದಂಥ ಪೊಲೀಸ್ನವರಿಗೂ, ಅದರ ಜೊತೆಗೆ ಹೊಡೆಸ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ, ವಿಜಯೋತ್ಸವ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.